ದೇವರಿಗೆ ಎಂದು ತಡ ಮಾಡಬೇಡಿ. ಒಂದು ದಿನದಲ್ಲಿ ಅನೇಕ ಬಾರಿ ದೇವರು ನಮ್ಮನ್ನ ಕರೆಯುವಂತದ್ದು ಸಮಯದಲ್ಲಿ ದೇವರಿಗೆ ನಾವು ತಡ ಮಾಡ್ತಾರೆ. ನಮ್ಮ ಸೃಷ್ಟಿಕರ್ತನಾದಂತ ದೇವರು, ನಮ್ಮನ್ನ ಸೃಷ್ಟಿಸಿದಂತ ದೇವರು ಕೂಗುವಾಗ ನಾವು ಅನೇಕ ಬಾರಿ ತಡ ಮಾಡುವಂತವರಾಗ್ತೇವೆ. ಈ ದಿನದ ವಾಕ್ಯದ ತಲೆಯ ಭಾಗವಾಗಿ ನಾವು ನೋಡುವಂತ ಕಾರ್ಯ, ದೇವರಿಗೆ ತಡ ಮಾಡಬೇಡ್ರಿ. ಪ್ರಿಯರೇ, ಆದಿಕಾಂಡ ಪುಸ್ತಕದಲ್ಲಿ 3ನೇ ಅಧ್ಯಾಯ 9ನೇ ವಾಕ್ಯದಲ್ಲಿ ನೋಡುವ ಸಮಯದಲ್ಲಿ ವಾಕ್ಯ ಹೀಗೆ ಹೇಳುತ್ತೆ, ಯೆಹೋವ ದೇವರು ಮನುಷ್ಯನನ್ನು ನೀನು ಎಲ್ಲಿರುತ್ತಿ ಎಂದು ಕೂಗಿ ಕೇಳಲು. ಕನ್ನಡದಲ್ಲಿ ಬಹಳ ಅದ್ಭುತವಾಗಿ ಒಂದು ವಾಕ್ಯ ಇದೆ. ಏನಂದ್ರೆ, ದೇವರು ಆದಾಮನ್ನ ಕರೆಯುವಂತದ್ದು ಸಮಯದಲ್ಲಿ ಕೂಗಿ ಕರೆದ್ರಂತೆ. ದೇವರು ಕೂಗಿ ಕರೆಯೋದು ಅಂತಂದ್ರೆ ದೇವ್ರು ಜೋರಾಗಿ ಕರೆದ್ರಂತೆ. ಅವನ ಆದಾಮನಿ ಎಲ್ಲಿದ್ಯಾ, ಆದಾಮನಿ ಎಲ್ಲಿದ್ಯಾ ಅಂತ ಅಂದ್ಬಿಟ್ಟು ದೇವರು ಅವನ ಕೂಗಿ ಕರೆದ್ರು ಅಂತ ದೇವ್ರ ವಾಕ್ಯ. ಅವ್ನು ಈ ಪ್ರಕಾರವಾಗಿ ಹೇಳ್ತಾನೆ, ಸ್ವಾಮಿ ನಾನೇನಾಗಿದ್ದೀನಿ, ನಾನು ತಪ್ಪು ಮಾಡಿದ್ದೀನಿ, ನಾನು ಬೆತ್ತಲಾಗಿದ್ದೀನಿ ಎಂಬುದಾಗಿ ಮರಗಳ ಹಿಂದೆ ನಾನು ಬಚ್ಚಿಟ್ಕೊಂಡಿದ್ದೀನಿ ಅಂತ ಆದಾಮನ ಹೇಳ್ತಾನೆ. ನಾನು ಪಾಪ ಮಾಡ್ಬಿಟ್ಟಿದ್ದೀನಿ, ನಾನು ತಪ್ಪು ಮಾಡ್ಬಿಟ್ಟಿದ್ದೀನಿ, ನಾನು ತಪ್ಪು ಮಾಡಿದಂತ ತಪ್ಪಿಗೋಸ್ಕರವಾಗಿ ನಾನು ಹಿಂದೆ ನಾನು ಬಚ್ಚಿಟ್ಕೊಂಡಿದ್ದೀನಿ ಅಂತ ಆದಾಮ ಹೇಳ್ತಾನೆ. ಪ್ರಿಯರೇ, ಇವತ್ತು ಸಮಯದಲ್ಲಿ ದೇವರು ನಿಮ್ಮನ್ನ ಕೂಗಿ ಕರೆಯುವಂತದ್ದು ಸಮಯದಲ್ಲಿ ಇವತ್ತು ನೀವು ಎಲ್ಲಿದ್ದೀರಿ, ಏನ್ ಮಾಡ್ತಾ ಇದ್ದೀರಿ? ಯಾಕಂದ್ರೆ ನಿಮಗ್ ಗೊತ್ತಿಲ್ಲ ಆತನ ಕರೆ ನಿಮ್ಮ ಮೇಲೆ ಎಂತ ಕರೆ ಇದೆ ಎಂಬುದಾಗಿ. ಯಾಕಂದ್ರೆ ಮತ್ತೊಂದು ವಾಕ್ಯದಲ್ಲಿ ನೋಡುವಂತದ್ದು ಸಮಯದಲ್ಲಿ ಒಂದು ಸಮೂಹನ ಪುಸ್ತಕ 10ನೇ ಅಧ್ಯಾಯದ ನೋಡುವಂತದ್ದು ಸಮಯದಲ್ಲಿ ದೇವರು ಆ ಒಂದು ಇಸ್ರಾಯೇಲ್ ಜನಗಳು ಒಬ್ಬ ಅರಸನು ಬೇಕು ಅಂತ ಕೇಳ್ತಾರೆ. ಆಗ ದೇವ್ರು ಹೇಳ್ತಾರೆ, ಸಾಮುವೇಲನ್ಗೆ ಹೇಳ್ತಾರೆ, ಸಾಮುವೇಲನೇ ಹೋಗು, ಎಣ್ಣೆ ತಗೊಂಡೋಗಿ ಅವನ ರಾಜನಾಗಿ ಅಭಿಷೇಕ ಮಾಡು, ಅವನ ಪ್ರಭು ಆಗಿ ಅಭಿಷೇಕ ಮಾಡು ಅಂತ ಹೇಳುವಾಗ ಒಂದು ಸಮಯದ ಪುಸ್ತಕ 10ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ನೋಡ್ತೀವಿ, ದೇವರು ಸೌಲನನ್ನ ನಾಯಕನಾಗಿ ಅರಸನಾಗಿ ದೇವ್ರೇನ್ ಮಾಡಿದ್ರು, ಅವನ ಅಭಿಷೇಕಿಸಿದ್ರು. ಅರಸನಾಗಿ ಅಭಿಷೇಕಿಸಿದಂಥದ್ದು ಸಮಯದಲ್ಲಿ ಆ ಅರಸನು ದೇವರು ಪ್ರತಿಯೊಬ್ಬ ಯಾವ ಅರಸನ ಬಂದಿದ್ದಾನಾ ಅಂತ ಜನಗಳು ಎನ್ಕ್ವೈರಿ ಮಾಡುವಾಗ ಅಲ್ಲಂತ ಕುಲಗಳು, ಗೋತ್ರದವರು, ಪ್ರತಿಯೊಬ್ಬೊಬ್ಬ ವ್ಯಕ್ತಿಗಳು ಆ ಸ್ಥಳಕ್ಕೆ ಬಂದಿದ್ರು. ಆ ಸ್ಥಳಕ್ಕೆ ಬಂದಿರುವಂತದ್ದು ಸಮಯದಲ್ಲಿ ಅಲ್ಲಿ ಅವನು ಇನ್ನು ಬಾರದೆ ಇರುವಂತ ಅವನು ಅದು ಎಲ್ಲಾರ ಮುಂದೆ ಹೊರಗಡೆ ಬರದೇ ಇರುವಂತದ್ದು ಸಮಯದಲ್ಲಿ ಅಲ್ಲಿದ್ದಂತ ಜನಗಳನ್ನ ದೇವರು ಈ ಪ್ರೀತಿಯಾಗಿ ಕೇಳ್ತಾರೆ. 22ನೇ ವಾಕ್ಯ 10ನೇ ಅಧ್ಯಾಯ 22ರಲ್ಲಿ, ಆ ಮನುಷ್ಯನು ಇಲ್ಲಿಗೆ ಬರುವನೋ ಎಂದು ಯೆಹೋವನನ್ನು ವಿಚಾರಿಸಿದಾಗ ಅಲ್ಲಿದ್ದಂತ ಜನಗಳು ಕೇಳಿದ್ರು, ಸ್ವಾಮಿ ನಾವು ಅರಸನನ್ನ ಎದುರು ನೋಡ್ತಾ ಇದ್ದೇವೆ, ಅರಸನು ನಮಗ್ ಬೇಕಾಗಿದೆ, ಅರಸ ನಮಗ್ ಬೇಕಾಗಿರುವಾಗ ನಾವು ಎದುರು ನೋಡ್ತಿರುವಂತ ಅರಸನ ಇಲ್ಲಿ ಬಂದಿದ್ದಾನೋ ಅಥವಾ ಬರಕ್ ಹೋಗ್ತಾನೋ ಅಂತ ಜನಗಳು ಕೇಳುವಾಗ ದೇವ್ರು ಹೇಳ್ತಾರೆ, ಅವ್ನು ಇಲ್ಲಿ ಬಂದಿದ್ದಾನೆ. ಬಂದ್ಬಿಟ್ಟು ಏನ್ ಮಾಡ್ತಾನೆ, ದೇವ್ರು ಹೇಳ್ತಾರೆ, ಯೆಹೋವನು ವಿಚಾರಿಸಿದಾಗ ಆತನು ಬಂದಿದ್ದಾನೆ, ಈಗೋ ಸಾಮಾನುಗಳಲ್ಲಿ ಅಡಗಿಕೊಂಡಿದ್ದಾನೆ ಎಂದು ಉತ್ತರ ಕೊಟ್ಟನು. ದೇವ್ರು ಹೇಳಿದಂತ ಉತ್ತರ ಏನಂತಂದ್ರೆ, ಹೌದಪ್ಪ, ಅವನು ರಾಜ ಆಗಿದ್ದಾನೆ, ಅರಸನಾಗಿರುವಂತವನು ಇವತ್ತು ಸಾಮಾನುಗಳ ಮಧ್ಯದಲ್ಲಿ ಅಡಗೋಗ್ಬಿಟ್ಟಿದ್ದಾನೆ. ನಮಗ್ ಗೊತ್ತು, ಸಾಮಾನು ಅಂತ ಹೇಳುವಾಗ ಅದು ನಿರ್ಜೀವವಾದಂತ ವಸ್ತು, ಅದಕ್ಕೆ ಜೀವ ಇಲ್ಲದಿರುವಂತ ವಸ್ತುಗಳು. ಇವತ್ತು ಅನೇಕರು ದೇವರು ನಿಮ್ಮನ್ನ ಕರೆದಿರುವಂತದ್ದು ಸಮಯದಲ್ಲಿ ಜೀವ ಇಲ್ಲದೆ ಇರುವಂತ ವಸ್ತುಗಳಾದಂತ ಸಾಮಾನುಗಳ ಮಧ್ಯದಲ್ಲಿ ಅಡಗೋಗಿರುವಂತ ಒಂದು ಪರಿಸ್ಥಿತಿ. ಅದು ಮೊಬೈಲ್ ಇರ್ಬೋದು, ಟ್ಯಾಬ್ ಇರ್ಬೋದು, ಲ್ಯಾಪ್ಟಾಪ್ ಇರ್ಬೋದು, ಅಥವಾ ಯೂಟ್ಯೂಬ್ ಇರ್ಬೋದು, ಅಥವಾ ಇನ್ಸ್ಟಾಗ್ರಾಮ್ ಇರ್ಬೋದು, ಇಲ್ವಾ ನಿಮ್ ಫೇಸ್ಬುಕ್ ಇರ್ಬೋದು, ಬೇರೆ ಯಾವ್ದಾದ್ರೂ ಆಗ್ಲಿ, ನಿರ್ಜೀವವಾದಂತವುಗಳ ಮಧ್ಯದಲ್ಲಿ ಅಡಗಿ ಹೋಗ್ಬಿಟ್ಟಿರುವಂತದ್ದು. ದೇವರು ನಿಮ್ಮನ್ನ ಕೂಗಿ ಕರೆದಿರುವಂತ ನಿಮ್ಮ ಕರೆ ಯಾವುದು? ಇವತ್ತು ಅನೇಕ ಬಾರಿ ನಾವೇನ್ ಮಾಡ್ತೀವಿ, ದೇವರು ನಮ್ಮನ್ನ ಯಾವ ರೀತಿಯಲ್ಲಿ ಕರೆದಿದ್ದಾರೆ ಅಥವಾ ದೇವರು ನಮ್ಮನ್ನ ಇಟ್ಟಂತ ಉದ್ದೇಶ ಏನು ಎಂಬುದನ್ನ ನಾವು ಮರೆತು ಹೋಗ್ಬಿಟ್ಟಿರ್ತೀವಿ. ಪ್ರಿಯರೇ, ಅದಿಲ್ಲ ಅಂತಂದ್ರೆ ಅನೇಕ ಬಾರಿ ನಮ್ಮ ಯಾವುದೋ ಒಂದು ಚಿಂತೆ ಇರ್ಬೋದು, ದುಃಖ ಇರ್ಬೋದು, ಕಣ್ಣೀರ್ ಇರ್ಬೋದು, ಅಥವಾ ಸಣ್ಣ ವಯಸ್ಸಿನಿಂದ ನೀವು ಬೆಳೀತಾ ಬರ್ತಿರುವಂತದ್ದು ಸಮಯದಲ್ಲಿ ನಿಮ್ಮ ತಂದೆ ತಾಯಿಗಳು ನಿಮ್ಮ ಕುರಿತಾಗಿ ನಕಾರಾತ್ಮಕವಾಗಿ ಮಾತಾಡಿದಂತ ಮಾತುಗಳಿರ್ಬೋದು, ನಿಮ್ಮ ಉಪಾಧ್ಯಾಯರುಗಳು ಮಾತಾಡಿದಂತ ಮಾತುಗಳಿರ್ಬೋದು, ನಿಮ್ಮ ಸುತ್ತಮುತ್ತ ಜನಗಳು ಹೇಳಿದಂತ ಮಾತುಗಳು ಇವತ್ತು ನೀವು ಸಾಮಾನುಗಳ ಮಧ್ಯದಲ್ಲಿ ಅಡಗೋಗಿರುವಂತ ರೀತಿಯಾಗಿದೆ. ಇವತ್ತು ಪ್ರಿಯರೇ, ಈ ಒಂದು ಸಮಯದಲ್ಲಿ ದೇವರಿಗೆ ಯಾವತ್ತೂ ತಡ ಮಾಡ್ತಾರೆ. ಆದಾಮನ ಕರಿವಾಗ ಆದಾಮ ಹೇಳ್ದ, ನನ್ನ ಮರದ ಹಿಂದೆ ಬಚ್ಚಿಟ್ಕೊಂಡಿದ್ದೀನಿ ಅಂತ. ಸೌಲನ್ಗೆ ಅರಸನಾದಂತ ಸೌಲನು ಮೊದಲನೇ ಅರಸನವನು. ಆ ಸೌಲ ಎಲ್ಲಿ ಅಂತ ಹೇಳುವಾಗ ಸೌಲನು ಸಾಮಾನುಗಳ ಮಧ್ಯದಲ್ಲಿ ಅಡಗೋಗ್ಬಿಟ್ಟಿದ್ದ.
ಇವತ್ತು ದಿನದಲ್ಲಿ ಪ್ರಿಯರೇ, ಯಾವ ವಸ್ತುಗಳ ಮಧ್ಯದಲ್ಲಿ ಅಡಗೋಗಿದ್ದೀರಾ, ಅಥವಾ ಯಾವ ಒಂದು ಸ್ಥಳದಲ್ಲಿ ನೀವು ಬಚ್ಚಿಟ್ಕೊಂಡಂತವ್ರಾಗಿದ್ದೀರಾ? ಇವತ್ತು ಇರುವಂತ ಸ್ಥಳದಲ್ಲಿ ದೇವರು ಮತ್ತೊಂದು ಆವರ್ತಿ ನಿಮ್ಮನ್ನ ಕರೆಯುವಾಗ ದೇವರಿಗೆ ಎಂದು ತಡ ಮಾಡ್ಬೇಡಿ. ದೇವರಿಗೆ ಹೇಳ್ರಿ ನಾನು ಇದ್ದೀನಿ ಅಂತ. ಯಾಕಂದ್ರೆ ವಾಕ್ಯದಲ್ಲಿ ಈ ಪ್ರಕಾರವಾಗಿರುತ್ತೆ, ಒಬ್ಬನು ನನಗೆ ಸೇವೆಯನ್ನು ಮಾಡಿದ್ರೆ ತನ್ನ ತಂದೆಯು ಅವನಿಗೆ ಬಹುಮಾನ ಕೊಡುತ್ತಾನೆ ಎಂಬುದಾಗಿ. ಯಾವ ಉದ್ದೇಶಕ್ಕಾಗಿ ನೀವು ಕರೆಯಲ್ಪಟ್ಟಿದ್ದೀರೋ ಆ ಉದ್ದೇಶ ಇವತ್ತು ನೆರವೇರಬೇಕು ಅಂದ್ರೆ ದೇವರಿಗೆ ತಡ ಮಾಡ್ಬೇಕು. ಇರುವಂತ ಸ್ಥಳದಲ್ಲಿ ನಿಮ್ಮ ಜೀವಿತವನ್ನು ಒಪ್ಪಿಸ್ಕೊಳ್ಳಿ. ಸ್ವಾಮಿ, ನಿನ್ನ ಮಗನು ನಿನ್ನ ಮಗಳು ಸ್ವಾಮಿ, ವೀಕ್ಷಿಸ್ತಿರುವಂತವರು ಸ್ವಾಮಿ, ಯಾವ ಸ್ಥಳದಲ್ಲಿ ದೇವರೇ ಯಾವ ಸಾಮಾನುಗಳ ಮಧ್ಯದಲ್ಲಿ ಅಡಗೋಗಿದ್ದಾರೋ, ಯಾವ ಮರದ ಹಿಂದೆ ಬಚ್ಚಿಟ್ಕೊಂಡಿದ್ದಾರೋ, ಇರುವಂತ ಪರಿಸ್ಥಿತಿ ಆಗಿದ್ರೆ ಇವತ್ತು ಅವರ ಸ್ಥಳದಿಂದ ಹೊರತಂದು ಸ್ವಾಮಿ ನಿನ್ನ ನಾಮದ ಮಹಿಮೆಗಾಗಿ ಉಪಯೋಗಿಸು, ಆಶೀರ್ವದಿಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯೇ, ಆಮೆನ್. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಿ.